ಬೆಳಗಾವಿ ಉತ್ತರ ಮತಕ್ಷೇತ್ರದ ನಿಸರ್ಗ ಕಾಲನಿ ಹಾಗೂ ಎಸ್ಎಂ ವಿಶೇಷ ಅನುದಾನದ ಅಡಿಯಲ್ಲಿ 140 ಮೀಟರ್ ನಾಲಾ ದುರಸ್ತಿ ಕಾಮಗಾರಿ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ 4 ಕೋಟಿ ವಿಶೇಷ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಆಸಿಫ್ ರಾಜು ಸೈದ್ ಭೂಮಿ ಪೂಜೆ ನೆರವೇರಿಸಿ ಹಾಗೂ ಫಾರ್ಚುನರ್ ಕಾಲನಿಯಲ್ಲಿ ಬುಡ 60 ಲಕ್ಷ ರೂಪಾಯಿ ವಿಶೇಷ ಅನುದಾನದ ಅಡಿಯಲ್ಲಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ, ನಿಸರ್ಗ ಕಾಲನಿ ಹಾಗೂ ಫಾರ್ಚುನರ್ ಕಾಲನಿಗಳಲ್ಲಿ ವಿಶೇಷ ಅನುದಾನದ ಅಡಿಯಲ್ಲಿ ಬುಡ ಅನುದಾನದ ಅಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಹಾಗೂ ಈ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲು ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ಇಲ್ಲಿ ನಿಸರ್ಗ ಕಾಲೋನಿಯಲ್ಲಿ ನಾಲಾ ಇದೆ, ಹಾಫ್ ಕೊಲಾಪ್ಸ್ ಆಗಿದೆ. ಅದು ಎಲ್ಲಾರು ಬೇಡಿಕೆ ಇತ್ತು, ಇಲ್ಲಿ ಮೇಲೆ ನೀರ್ ಬರ್ತಾ ಇದೆ ಅಂತ 140 ಮೀಟರ್ಸ್ ನಾಲಾ ಕನ್ಸ್ಟ್ರಕ್ಷನ್ಗೆ ಹಣ ಹಾಕಿದ್ದೇವೆ. ನಮ್ ಜೊತೆ ನಮ್ ಕಾರ್ಪೊರೇಟರ್ಸ್ ಮತ್ತೆ ಎಲ್ಲ ಹಿರಿಯರು ಅದಾರು. ಈಗ ನಾಳೆ ಕೆಲಸ ಪ್ರಾರಂಭ ಮಾಡಿ ನಾವು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಂತೆ ಫಾರ್ಚುನರ್ ಕಾಲನಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಲು ಈಗಾಗಲೇ ಕ್ರಮ ಕೈಗೊಂಡಿದ್ದು, ನೀರು ಮತ್ತು ವಿದ್ಯುತ್ ಸರಬರಾಜುಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ನಿಸರ್ಗ ಕಾಲನಿಯಲ್ಲಿ ನಾಲಾ ದುರಸ್ತಿ ಕಾಮಗಾರಿ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಆಸಿಫ್ ರಾಜು ಸೈದ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಾಹಿತಿ ನೀಡಿದರು. ಇಲ್ಲಿ ಫಾರ್ಚುನರ್ ಕಾಲೋನಿದಲ್ಲಿ ಇವತ್ತು ನಾವು ರೋಡ್ ಮತ್ತು ಗಟಾರ ಬುಡ ಸ್ಪೆಷಲ್ ಫಂಡ್ದಿಂದ ಒಂದು 60 ಲಕ್ಷ 3 ರೋಡ್ ಅದಾವ ಮತ್ತು ಗಟ್ರ ಅದಾವ ಅದು ತಗೊಂಡಿವಿ. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾಳ ದಿನದಿಂದ ಹಿರಿಯವರು ಮತ್ತು ನಮ್ದು ಅಕ್ಕ ತಂಗಿ ಅವ್ರದ್ದು ಬೇಡಿಕೆ ಇತ್ತು. ಮತ್ತು ನಾವು ನೋಡಕತ್ತೀವಿ, ಹೋಗ್ಲಿಕ್ಕೆ ರೋಡ್ ಇಲ್ಲ, ಲೈಟ್ ಇಲ್ಲ, ನೀರು ಇರಲಿಲ್ಲ. ಮೊದಲು ನೀರಿನ ಕನೆಕ್ಷನ್ ನಾವು ಮಾಡ್ಕೊಟ್ಟಿದ್ದೇವೆ, ಲೈಟ್ದು ಆಗಿದೆ. ಇವತ್ತು ನಾವು ರೋಡ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ವಾಮಿಗಳು ಹೇಳ್ತಾರೋ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಟೈಮ್ ಬರಬೇಕು. ಇವತ್ತು ಒಳ್ಳೆ ಟೈಮ್ ಬಂದೈತಿ. ನಾವು ಪ್ರಾರಂಭ ಮಾಡಿ ನಾವು ಕಂಪ್ಲೀಟ್ ಮಾಡಿ. ಹಿಂಗೆ ನಾವು ಬುಡ ಇಂಜಿನಿಯರು, ಅವ್ರಿಗೆ ಹೇಳಿ ನಾನು, ಬಾಬಾ ಲಘು ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಸ್ವಾಮಿಗಳು ನಮ್ಗೆ ಶ್ರಾಪ್ ಕೊಡ್ತಾರಂತೆ. ತಾವ ಇವತ್ತು ಓಡ್ ಬಂತಾನ, ಸುಟಿದಿದೆ ಅದು ಓಡ್ ಬಂತಾನ. ನಮ್ಗೆ ಏನ್ ಕರ್ತವ್ಯ ಇದೆ, ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮುಂದೇನ್ ಕೆಲಸ ಇದೆ ಅದನ್ನ ನಾವು ಮಾಡೋಣ. ಎಲ್ಲ ಕೂಡಿ ಒಕ್ಕಟ್ಟಾಗಿ ನಮ್ದು ಊರು ಒಳ್ಳೆ ಊರು ಮಾಡೋಣ. ಇದರ ಜೊತೆ ನಮ್ ಎಲ್ಲಾರ್ಗೆ ವಿನಂತಿ, 25 ಜೂನ್ ಆಗ್ಲಿಕ್ಕೆ ಬಂದೈತಿ, ಇನ್ನೂ ತನಕ ಮಳೆ ಇಲ್ಲ. ಸ್ವಾಮಿಗಳಿಗೆ ಮತ್ತೆ ಎಲ್ಲಾರು ಹಿರಿಯರಿಗೆ ಬಕ್ಕ ತಂಗಿಗೆ ಎಲ್ಲಾರು ಎಣ್ಣೆಗೆ ಬಯಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಮಳೆ ಆಗಲಿ. ಮಳೆ ಆದ್ಮೇಲೆ ಎಲ್ಲಾರ್ಗೆ ಆಶೀರ್ವಾದ ಆಗ್ತೈತಿ. ಎಲ್ಲಾರ್ಗೂ ಧನ್ಯವಾದ. ಇದೇ ಸಂದರ್ಭದಲ್ಲಿ ಶಾಸಕ ಆಸಿಫ್ ರಾಜು ಸೈದ್, ಮಹಾನಗರ ಪಾಲಿಕೆ ಸದಸ್ಯೆ ವೀಣಾ ವಿಜಯಪುರೆ, ಕಾಂಗ್ರೆಸ್ ಯುವ ಮುಖಂಡ ಅಮನ್ ಸೇಠ್, ಬುಡಾ ಅಭಿಯಂತರರು, ಸ್ಥಳೀಯ ನಾಗರಿಕರು ಮತ್ತು ಹಿರಿಯ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಪಂಚಾಯತ್ ಸ್ವರಾಜ್ ಸಮಾಚಾರ್, ಬೆಳಗಾವಿ.